ನಿನ್ನೆ ಪ್ರೀತಿಸುವೆ ಭಾಗ 121. ತನ್ಮಯ್ ಚಿನ್ಮಯನ ಹಣೆಗೆ ಗನ್ ಪಾಯಿಂಟ್ ಮಾಡಿದ್ದನ್ನು ನೋಡಿ ಶಾಲಿನಿ ಅವರು ಮತ್ತು ಲಲಿತಮ್ಮರವರಿಗೆ ಶಾಕ್ ಆಯಿತು. ಮರೆಯಲ್ಲಿ ನಿಂತು ಇದನ್ನೆಲ್ಲ ನೋಡುತ್ತಿದ್ದ ರಾಘವ್ ಅವರಿಗಂತೂ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ತಾನೇನಾದರೂ ಮುಂದಕ್ಕೆ ಹೋದರೆ ಅವನು ಚಿನ್ಮಯನನ್ನು ಶೂಟ್ ಮಾಡಿಬಿಡುತ್ತಾನೆ ಅನ್ನೋ ಭಯದಿಂದ ಅಲ್ಲೇ ನಿಂತು ಏನಾದರೂ ಮಾಡಬೇಕು ಅಂತ ಒದ್ದಾಡುತ್ತಿದ್ದಾಗ ಅವರ ಕಣ್ಣಿಗೆ ಪಕ್ಕದಲ್ಲಿದ್ದ ದಪ್ಪನೆಯ ಕೋಲೊಂದು ಕಾಣಿಸಿತು. ಕೂಡಲೇ ಅದನ್ನು ಕೈಗೊತ್ತುಕೊಂಡ ಅವರು ಒಂದೇ ಸಮನೆ ತನ್ಮಯನ ಕಡೆಗೆ ಜೋರಾಗಿ ಎಸೆದರು. ಕೋಲು ತನ್ಮಯನ ಕೈಗೆ ಬಿದ್ದು ಅವನು ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದನು. ರಾಘವ್ ಅವರು ಓಡಿ ಹೋಗಿ ಇನ್ನೇನು ಪಿಸ್ತೂಲ್ ತೆಗೆಯಬೇಕು, ಅಷ್ಟರಲ್ಲಿ ರೆಡ್ಡಿ ಅವರು ಆ ಪಿಸ್ತೂಲನ್ನು ತೆಗೆದುಕೊಂಡರು. ಅವರು ರಾಘವ್ ಅವರನ್ನು ನೋಡಿ ಜೋರಾಗಿ ನಗತೊಡಗಿದರು. ಏ ಡಿಸಿ, ಅಲ್ಲಲ್ಲ, ನೀನ್ ಯಾವ ಸೀಮೆ ಡಿಸಿ? ಡಿಸಿ ಆಗಿದ್ದೇನೆ, ನಾನು ಹುಚ್ಚ ಮಾಡಿದ ನಾನೇ ಅಲ್ವಾ? ಹಾಗಾಗಿ ನೀನ್ ನನ್ನ ದೃಷ್ಟಿಯಲ್ಲಿ ಹುಚ್ಚನಂತೆ ಕಾಣಿಸ್ತೀಯ. ಏ ಹುಚ್ಚ, ನಮ್ಮನೇನು ಕೈಲಾಗದವ್ರ ಅಂತ ಅಂದ್ಕೊಂಡಿದ್ಯಾ? ಕೋಲಿ ಈ ಕಡೆ ಬರುವಾಗ್ಲೇ ನಾನು ನಿನ್ನನ್ನು ಗಮನಿಸಿದ್ದೆ. ಅಷ್ಟು ಸುಲಭವಾಗಿ ಈ ಪಿಸ್ತೂಲ್ ನಿನ್ನ ಕೈಗೆ ಸಿಗೋ ಹಾಗೆ ಮಾಡ್ತೀನ? ಈಗ ನೋಡು, ಒಂದು ಕಲ್ಲಲ್ಲಿ 2 ಹಕ್ಕಿ ಹೇಗೆ ಹೊಡಿತೀನಂತ. ಈ ನನ್ನ ಭದ್ರಕೋಟೆಯೊಳಗೆ ಬಂದಿದ್ಯಾ, ಇನ್ನೇನು ಇಲ್ಲಿಂದ ಜೀವಂತವಾಗಿ ಹೋಗೋ ಸೀನೆ ಇಲ್ಲ. ನಿನ್ನನ್ನು ಸಾಯಿಸ್ಬೇಕಂತ ಒದ್ದಾಡ್ತಾ ಇದ್ದೆ. ಆ ಸಮಯ ಇವತ್ತು ಕೂಡಿ ಬಂದಿದೆ. ಇವತ್ತು ನಿನ್ನನ್ನು ಹಾಗೂ ನಿನ್ನ ಅಳಿಯನನ್ನು ದೇವರ ಪಾದ ಸೇರಿಸ್ಬಿಡ್ತೀನಿ. ರೆಡ್ಡಿ, ನನ್ಗೆ ಏನಾದ್ರೂ ಆದ್ರೆ ಪರವಾಗಿಲ್ಲ, ಆದ್ರೆ ನನ್ನ ಅಳಿಯನಿಗೆ ಏನಾದ್ರೂ ಮಾಡಿದ್ರೆ ನಾನು ನಿನ್ನನ್ನು ಖಂಡಿತ ಸುಮ್ಮನೆ ಬಿಡಲ್ಲ. ನನ್ನನ್ನು ಸುಮ್ಮನೆ ಬಿಡಕ್ಕೆ ನೀನು ಬದುಕಿದ್ರೆ ಅಲ್ವಾ? ಅವನಿಗಿಂತ ಮೊದಲು ನಿನ್ನೇನೆ ಸಾಯಿಸ್ತೀನಿ. ನೀವಿಬ್ರು ಸತ್ರೆ ನನ್ನ ಹೃದಯ ತಂಪಾಗುತ್ತೆ. ಅವರ ಮಾತು ಕೇಳಿ ಅಳತೊಡಗಿದ ಶಾಲಿನಿ ಅವರು, ಯಾಕ್ರಿ ಈ ರೀತಿ ಮಾಡ್ತಾ ಇದ್ದೀರಾ? ನಿಮಗೆ ಆಸ್ತಿ ಬಂದಾಯ್ತಲ್ವಾ, ನನ್ನ ಮಗನನ್ನು ಬಿಟ್ಬಿಡ್ರಿ. ನೋಡು ಶಾಲಿನಿ, ನಾನು ನಿನ್ನ ಮಗನನ್ನು ಬಿಟ್ಟರು ನಿನ್ನ ಚಿಕ್ಕ ಮಗವನನ್ನು ಬಿಡಲ್ಲ. ಅವನ ತಲೆಯಲ್ಲಿ ನಿನ್ನ ಪ್ರೀತಿಯ ಮಗನ ಸಾವಿನ ಭೂತ ತುಂಬಿಕೊಂಡು ಬಿಟ್ಟಿದೆ. ನಾನೇನು ಮಾಡೋಕ್ಕಾಗಲ್ಲ. ಅವನಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡು, ನಿನಗೆ ನಾವಿದ್ದೀವಿ ಅಲ್ವಾ? ನೀವು ಯಾರಿಗೆ ಬೇಕ್ರಿ? ನನಗೆ ನನ್ನ ಮಗನೇ ಬೇಕು. ಅವನಿಗೆ ಏನು ಮಾಡಿಬಿಡಿ, ಬಿಟ್ಬಿಡಿ ಅವನನ್ನು. ನೋಡು ಶಾಲಿನಿ, ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಬಿಡು. ನನಗೆ ಹಳೆಯ ಸೇಡು ತೀರಿಸ್ಕೊಳ್ಳೋಕ್ಕಿದೆ. ಒಂದ್ಸಲ ಏನೊಂದು ಮುಗಿಸಿ ನಾನು ಸೇಡು ಕೊನೆಗೊಳಿಸ್ತೀನಿ. ನಿನ್ನ ಮಗನಿಗೆ ಏನು ಮಾಡಬೇಕೆಂದು ಆಮೇಲೆ ಯೋಚಿಸ್ತಾರಾಯ್ತು ಅಂತ ಹೇಳಿದ ಅವರು ರಾಘವ್ ಅವರಿಗೆ ಶೂಟ್ ಮಾಡಲು ಹೋದರು. ಅಷ್ಟರಲ್ಲಿ ರಾಘವ್ ಅವರು ತಪ್ಪಿಸಿಕೊಂಡು ಬಿಟ್ಟರು. ಇಬ್ಬರ ಮಧ್ಯೆ ಫೈಟ್ ಶುರುವಾಯಿತು. ಒಬ್ಬರನ್ನೊಬ್ಬರು ಹೊಡೆದಾಡಲು ಶುರು ಮಾಡಿದರು. ಆ ಹೊಡೆದಾಟದಲ್ಲಿ ಇಬ್ಬರಿಗೂ ಏಟುಗಳು ಬಿದ್ದವು. ರೆಡ್ಡಿಯವರ ಕೈಯಿಂದ ಪಿಸ್ತೂಲ್ ಕೆಳಗೆ ಬಿದ್ದಿದ್ದವರಿಗೆ ಗೊತ್ತಾಗಲಿಲ್ಲ. ಹೊಡೆದಾಡುತ್ತಾ ಕೊನೆಗೆ ರೆಡ್ಡಿಯವರು ಪಿಸ್ತೂಲಿನಿಂದ ಶೂಟ್ ಮಾಡಲು ಪಿಸ್ತೂಲಿಗಾಗಿ ಹುಡುಕಾಡಿದರು. ಆದರೆ ಅದು ಎಲ್ಲೂ ಕಾಣದಾದಾಗ ಕೊನೆಗೆ ಅವರ ಜೇಬಲ್ಲಿದ್ದ ಇನ್ನೊಂದು ಪಿಸ್ತೂಲಿನಿಂದ ರಾಘವ್ ಅವರಿಗೆ ಶೂಟ್ ಮಾಡಲು ಮುಂದಾದರು. ರಾಘವ್ ಅವರು ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದರು. ತನ್ನ ಸಾವು ಸಮೀಪಿಸಿತು ಅಂತ ಅಂದುಕೊಂಡ ಅವರು ಕಣ್ಮುಚ್ಚಿ ಒಮ್ಮೆ ತನ್ನ ಹೆಂಡತಿ ಹಾಗೂ ಮಗಳನ್ನು ನೆನಪು ಮಾಡಿಕೊಳ್ಳತೊಡಗಿದರು. ಆಗ ಅವರ ಕಣ್ಣಿಂದ ಕಣ್ಣೀರ ಧಾರೆಗಳು ಹೊರಬಂದವು. ಇದನ್ನು ನೋಡಿ ಜೋರಾಗಿ ನಕ್ಕ ರೆಡ್ಡಿ ಪಿಸ್ತೂಲಿನಿಂದ ಇನ್ನೇನು ಶೂಟ್ ಮಾಡಬೇಕು. ಅಷ್ಟರಲ್ಲಿ 2 ಬುಲೆಟ್ಗಳು ಅವರ ಹಣೆಯನ್ನು ಹೊಕ್ಕಿ ಅವರು ಅಲ್ಲೇ ಕುಸಿದು ಬಿದ್ದರು. ಇದನ್ನು ನೋಡಿದ ತನ್ಮಯ್ ಡ್ಯಾಡ್ ಅಂತ ಜೋರಾಗಿ ಕೂಗುತ್ತಾ ಅವರ ಹತ್ತಿರ ಓಡಿ ಬಂದನು. ಅವರನ್ನು ಹಿಡಿದು ಎಪ್ಪಿಸತೊಡಗಿದನು. ಅಷ್ಟರಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಕೈಯಲ್ಲಿ ಪಿಸ್ತೂಲ್ ಹಿಡಿದು ಕೆಳಗೆ ಕುಸಿದು ಬಿದ್ದ ಶಾಲಿನಿ ಅವರು ಜೋರಾಗಿ ಅಳತೊಡಗಿದರು. ಲಲಿತಮ್ಮರವರು ಅವರಿಗೆ ಸಮಾಧಾನ ಮಾಡತೊಡಗಿದರು. ಅಳ್ಬೇಡ, ರಾವಣನ ಅಂತ್ಯ ಆಯಿತು ಅಂತ ಅಂದ್ಕೊಂಡ್ಕೊ. ಅವನು ಮಾಡಿದ್ದ ಪಾಪಕ್ಕೆ ಅವನಿಗೆ ಸರಿಯಾಗಿ ಶಿಕ್ಷೆ ಆಯಿತು. ನೀನು ಅವನನ್ನು ಸಾಯಿಸಿರ್ಲಿಲ್ಲ ಅಂದ್ರೆ ನಾನೇ ಅವನಿಗೆ ವಿಷ ಹಾಕಿ ಸಾಯಿಸ್ತಾ ಇದ್ದೆ. ಈ ಪಿಸ್ತೂಲ್ ಬಿಸಾಕ್ಬಿಡು. ನೀನು ಅವನನ್ನು ಕೊಂದಿದ್ದಂತ ಯಾರಿಗೂ ಗೊತ್ತಾಗಬಾರ್ದು. ಇಲ್ಲ ಅತ್ತೆ, ನಾನು ಇದನ್ನು ಬಿಸಾಕಲ್ಲ. ನಾನು ಪೊಲೀಸರಿಗೆ ಸರೆಂಡರ್ ಆಗ್ತೀನಿ. ನಾನು ಮಾಡಿದ ತಪ್ಪನ್ನು ನಾನೇ ಒಪ್ಕೊಳ್ತೀನಿ. ಅವರು ಅಷ್ಟು ಹೇಳುತ್ತಿರಬೇಕಾದರೆ ತನ್ಮಯ್ ಅವರ ಕಡೆ ಕೋಪದಿಂದ ನೋಡಿ, ಮಾಮ್, ಏನು ಮಾಡಿಬಿಟ್ರಿ ನೀವು? ಡ್ಯಾಡನ್ನು ಸಾಯಿಸಕ್ಕೆ ನಿಮಗೆ ಮನಸ್ಸಾದ್ರೆ ಹೇಗೆ ಬಂತು? ಇದಕ್ಕೆಲ್ಲ ಇವರಿಬ್ಬರೇ ಕಾರಣ ಅಂತ ಹೇಳಿದ ತನ್ಮಯ್ ಅಲ್ಲೇ ಬಿದ್ದಿದ್ದ ಪಿಸ್ತೂಲ್ ತೆಗೆದು ರಾಘವ್ ಅವರಿಗೆ ಶೂಟ್ ಮಾಡಲು ಹೋದನು. ಅಷ್ಟರಲ್ಲಿ ಮುಖೇಶ್ ಅವರು ಪೊಲೀಸರನ್ನು ಕರೆದುಕೊಂಡು ಅಲ್ಲಿಗೆ ಬಂದರು. ಪೊಲೀಸರನ್ನು ನೋಡಿ ತನ್ಮಯ್ ಇನ್ನೇನು ಓಡಿ ಹೋಗಬೇಕು. ಪೊಲೀಸರು ಕೂಡಲೇ ಅವನನ್ನು ಹಿಡಿದುಕೊಂಡರು.
ಇನ್ಸ್ಪೆಕ್ಟರ್ ರೆಡ್ಡಿ ಅವರ ಬಾಡಿಯ ಹತ್ತಿರ ಬಂದರು. ಆಗ ಶಾಲಿನಿ ಅವರು ತಾನೇ ಅವರನ್ನು ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡರು. ಇದನ್ನು ನೋಡಿದ ಇನ್ಸ್ಪೆಕ್ಟರ್ ಅವರ ಕೈಯಿಂದ ಪಿಸ್ತೂಲ್ ತೆಗೆದುಕೊಂಡು, ನೀವು ಈ ಕೊಲೆ ಮಾಡಿಲ್ಲಮ್ಮ, ಇವನನ್ನು ನಾವೇ ಎನ್ಕೌಂಟರ್ ಮಾಡಿದ್ದು. ಜೈಲಿನಿಂದ ತಪ್ಪಿಸ್ಕೊಂಡು ಬಂದಿರೋ ಕ್ರಿಮಿನಲ್ ಇವನು. ನಾವು ಇವನನ್ನು ಹಿಡಿದುಕೊಳ್ಳಕ್ಕೆ ಹೋಗಾಗ ನಮಗೆ ಶೂಟ್ ಮಾಡೋಕ್ಕೆ ನೋಡಿದ, ಹಾಗಾಗಿ ನಾವೇ ಇವನನ್ನು ಎನ್ಕೌಂಟರ್ ಮಾಡಿದೆವು. ಎಲ್ಲರ ಹತ್ರ ಇದನ್ನೇ ಹೇಳ್ಕೋಬೇಕು. ಅಪ್ಪಿತಪ್ಪಿ ನೀವೇ ಇವನನ್ನು ಕೊಲೆ ಮಾಡಿದೆ ಅಂತ ಯಾರ ಹತ್ರನೇ ಹೇಳ್ಕೋಬಾರ್ದು, ಗೊತ್ತಾಯ್ತಮ್ಮ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ ಶಾಲಿನಿ ಅವರು ತಲೆ ಅಲ್ಲಾಡಿಸಿದರು. ರೆಡ್ಡಿ ಅವರ ಬಾಡಿಯನ್ನು ಅಲ್ಲಿಂದ ಶಿಫ್ಟ್ ಮಾಡಿಸಿ ತನ್ಮಯನನ್ನು ಜೈಲಿಗೆ ಕರೆದುಕೊಂಡು ಹೋಗತೊಡಗಿದರು. ಆಗ ಅವನು ಚಿನ್ಮಯನ ಕಡೆ ನೋಡಿ, ನಾನು ಜೈಲಿಗೆ ಹೋಗ್ತಾ ಇದ್ದೀನಿ ಅಂತ ಜಾಸ್ತಿ ಖುಷಿ ಪಡಬೇಡ. ಆದಷ್ಟು ಬೇಗ ನಿನ್ನನ್ನು ಸಾಯಿಸಲು ನಾನು ಜೈಲಿಂದ ಹೊರಗೆ ಬಂದೇ ಬರ್ತೀನಿ. ನೀನು ಇಕ್ಷಾಳ ಜೊತೆ ಖುಷಿಯಾಗಿರಕ್ಕೆ ನಾನು ಖಂಡಿತ ಬಿಡಲ್ಲ. ನಾನು ಬಂದೇ ಬರ್ತೀನಿ, ವೇಟ್ ಆ್ಯಂಡ್ ವಾಚ್ ಅಂತ ಹೇಳುತ್ತಿದ್ದಾಗ ಪೊಲೀಸರು ಅವನನ್ನು ಎಳೆದುಕೊಂಡು ಹೋದರು. ಶಾಲಿನಿಯವರು ಮತ್ತು ಲಲಿತಮ್ಮರವರು ಚಿನ್ಮಯನ ಹತ್ತಿರ ಬಂದು ಅವನನ್ನು ತಪ್ಪಿಕೊಂಡರು. ಮೂವರು ಕೂಡ ಅಳತೊಡಗಿದರು. ಇನ್ಮೇಲೆ ನಿನಗೆ ತೊಂದರೆ ಕೊಡೋಕ್ಕೆ ಯಾರೂ ಇರಲ್ಲ. ನೀನು ನಿನ್ನ ಹೆಂಡತಿ ಜೊತೆ ಖುಷಿಯಾಗಿರ್ಬೋದು. ಈ ನಿನ್ನ ಅಜ್ಜಿ ಯಾವಾಗಲೂ ನಿನ್ನ ಜೊತೆ ಇರ್ತಾಳೆ. ಅಜ್ಜಿ, ನೀವು ತುಂಬ ಒಳ್ಳೆಯವರು. ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ. ಮಮ್ಮ, ಮೈಕೈ ತುಂಬ ನೋಯ್ತಾ ಇದೆ ಅಂತ ಅವನು ಹೇಳಿದಾಗ ಮರುಕುಕೊಂಡ ಅವನ ತಾಯಿ, ನಡಿ ನಾವು ಈಗಲೇ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಅವನನ್ನು ಹಾಸ್ಪಿಟಲಿಗೆ ಕರೆದುಕೊಂಡು ಹೋದರು. ಡಾಕ್ಟರ್ ಅವನಿಗೆ ಟ್ರೀಟ್ಮೆಂಟ್ ಕೊಡತೊಡಗಿದರು. ಇತ್ತ ಚಿನ್ಮಯನ ವಾರ್ಡಿನ ಹೊರಗಿದ್ದ ರಾಘವ್ ಅವರು ಮುಖೇಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಥ್ಯಾಂಕ್ಸ್ ಮುಖೇಶ್, ನೀನೇನಾದರೂ ಸರಿಯಾದ ಟೈಮ್ಗೆ ಬಂದಿರಲಿಲ್ಲ ಅಂದರೆ ಇವತ್ತು ನನ್ನ ಮತ್ತು ಚಿನ್ಮಯನ ಹೆಣ ಬೀಳ್ತಾ ಇತ್ತು. ನಿನಗೆ ಏನಾದರೂ ಆಗೋಕ್ಕೆ ನಾನು ಬಿಡ್ತೀನ? ಇಲ್ಲಿ ಏನಾದರೂ ತೊಂದರೆ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ನೀನು ಲೊಕೇಶನ್ ಕಳಿಸಿದ ಕೂಡಲೇ ಅಲ್ಲಿಂದ ಹೊರಟಿದ್ದೆ. ಚಿನ್ಮಯ್ ಸರಿ ಹೋದ ಕೂಡಲೇ ಇಕ್ಷಾಳಿಗೆ ಅವನು ಬದುಕಿರೋ ಸತ್ಯ ತಿಳಿಸ್ಬೇಕು. ಹೌದು, ಈ ಕೆಲಸ ಮೊದಲು ಮಾಡಬೇಕು, ಇಲ್ಲ ಅಂದರೆ ಅವಳು ತುಂಬ ಡಿಸ್ಟರ್ಬ್ ಆಗಿಬಿಡ್ತಾಳೆ ಅಂತ ಅವರಿಬ್ಬರು ಮಾತನಾಡಿಕೊಳ್ಳತೊಡಗಿದರು. ಚಿನ್ಮಯನಿಗೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಾದ ಮೇಲೆ ಅವನು ಸ್ವಲ್ಪ ಚೇತರಿಸಿಕೊಳ್ಳತೊಡಗಿದನು. ಅವನ ತಾಯಿ ಮತ್ತು ಅವನ ಅಜ್ಜಿ ಅವನ ಜೊತೆಗೇನೆ ಇದ್ದರು. ಮಮ್ಮ, ನಾನು ಇಕ್ಷಾಳ ಹತ್ರ ಹೋಗಬೇಕು. ಸರಿ ಬಾ, ನಾನೇ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಅವರು ಅವನನ್ನು ಇಕ್ಷಾಳ ಹತ್ತಿರ ಕರೆದುಕೊಂಡು ಹೋದರು. ಲಲಿತಮ್ಮರವರು ಕೂಡ ಅವರ ಹಿಂದೆನೇ ಹೋಗತೊಡಗಿದರು. ಇಕ್ಷಾ ಮಲಗಿಕೊಂಡಿದ್ದಳು. ಚಿನ್ಮಯ್ ಅವಳ ಹತ್ತಿರ ಬಂದು ಅವಳ ಪಕ್ಕ ಕುಳಿತುಕೊಂಡನು. ಅವಳ ಮುದ್ದಾದ ಮುಖವನ್ನು ಕಣ್ತುಂಬ ನೋಡತೊಡಗಿದನು. ಅವಳ ತಲೆ ಸವರತೊಡಗಿದನು. ಅವನ ಸ್ಪರ್ಶಕ್ಕೆ ಅವಳಿಗೆ ಎಚ್ಚರವಾಯಿತು. ಎಚ್ಚರವಾದಾಗ ಅವನನ್ನು ಕಣ್ಮುಂದೆ ನೋಡಿ ಇದು ಕನಸು ನನಸು ಅಂತ ಅವಳಿಗೆ ಅನ್ನಿಸತೊಡಗಿತು. ಖುಷಿಯಿಂದ ಆನಂದ ಬಾಷ್ಪಗಳು ಜಿನುಗಲಾರಂಭಿಸಿತು. ಅಳುತ್ತಾ ಒಂದೇ ಸಮನೆ ಚಿನ್ನು ಅಂತ ಹೇಳಿ ಅವನನ್ನು ತಬ್ಬಿಕೊಂಡಳು. ಅವನಿಗೆ ಹೊಡೆಯುತ್ತಾ ಅಳುತ್ತಾ, ನನ್ನನ್ನು ಬಿಟ್ಟು ಎಲ್ಲಿ ಹೋಗಿದೆ? ನೀನಿಲ್ಲದೆ ನಾನು ಬದುಕಲ್ಲ ಅಂತ ಗೊತ್ತಿದ್ರು ಕೂಡ ಸತ್ತಿರೋ ಥರ ನಾನು ಮುಂದೆನೇ ನಾಟಕ ಮಾಡ್ತೀಯಾ? ಒಂದು ಕ್ಷಣ ನನ್ನ ಜೀವನೇ ಹೋಗುತ್ತೆ ಗೊತ್ತಾ? ಇನ್ನೊಂದ್ಸಲ ಈ ಥರ ಎಲ್ಲ ಮಾಡಬೇಡ. ಒಂದು ವೇಳೆ ನೀನು ಹೋಗು ಅಂದ್ರೂ ಕೂಡ ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ನಾನು ಸತ್ತಿರೋದು ನಿಜ, ಆದರೆ ನಿನ್ನ ಪ್ರೀತಿ ನನ್ನ ಸಾವಿನ ದವಡೆಯಿಂದ ಪಾರು ಮಾಡಿತು. ನಿನ್ನಂತ ಹೆಂಡತಿ ಇರಬೇಕಾದ್ರೆ ಸಾವು ಕೂಡ ನನ್ನ ಹತ್ತಿರ ಸುಳಿಯಲ್ಲ. ಹೌದು, ನಿನ್ಗೇನಾಗಿದೆ? ನೀನು ಯಾಕೆ ಇಲ್ಲಿದ್ದೀಯಾ? ನೀನು ಬಂದಾಯ್ತಲ್ವಾ, ಇನ್ಮೇಲೆ ನಾನು ಸರಿ ಹೋಗ್ತೀನಿ. ನೀನು ಇರಬೇಕಾದ್ರೆ ನನಗೇನೂ ಆಗಲ್ಲ. ಸರಿ ಸರಿ, ಮಾತನಾಡಿದ್ದು ಸಾಕು. ಈಗ ಇಬ್ಬರನ್ನು ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರೆದುಕೊಂಡು ಹೋಗಬೇಕು ಅಂತ ಲಲಿತಮ್ಮರವರು ಹೇಳಿದಾಗ ಎಲ್ಲರೂ ಅವರ ಮಾತಿಗೆ ತಲೆ ದೂಗಿಸಿದರು. ಚಿನ್ಮಯ್ ಮತ್ತು ಇಕ್ಷಾಳನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿ ಚಿನ್ಮಯನ ಮನೆಗೆ ಕರೆತರಲಾಯಿತು. ಕಾವ್ಯರವರು ಇಕ್ಷಾಳ ಹತ್ತಿರ ಹೋಗಿ, ಸ್ವಲ್ಪ ದಿನ ಮನೆಗೆ ಬಂದ್ಬಿಡಿ ಇಕ್ಷಾ, ನೀನು ಪೂರ್ತಿಯಾಗಿ ಸರಿ ಹೋದ್ಮೇಲೆ ನಾವೇ ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬರ್ತೀವಿ.
ಅಮ್ಮು, ನೀನಾದರೂ ಹೇಳು ಮಾಮ್ಗೆ ನಾನು ಸರಿ ಹೋಗಿದ್ದೀನಿ ಅಂತ. ನಾನು ನನ್ನ ಚಿನ್ನನ ಬಿಟ್ಟು ಎಲ್ಲಿಗೂ ಬರಲ್ಲ, ನಾನು ಅವನ ಜೊತೆಗೇ ಇರ್ತೀನಿ ಅಂತ ಅವಳು ಹೇಳಿದಾಗ ಎಲ್ಲರೂ ಓ ಅಂತ ಉದ್ಗಾರ ಮಾಡಿ ಜೋರಾಗಿ ನಗತೊಡಗಿದರು. ಈಕ್ಷಾ ನಾಚಿ ನೀರಾದಳು. ಏ ಗೂಬೆ, 3 ಹೊತ್ತು ಚಿನ್ನು ಚಿನ್ನು ಅಂತ ಹೇಳುತ್ತೆ ನಿನ್ನ ಅಣ್ಣನ ಮರಿಬೇಡ, ಹಾಗೇನಾದರೂ ಮರೆದ್ರೆ ಹುಡುಕೊಂಡು ಬರ್ತೀನಿ ಅಂತ ರೇಗಿಸಿದಾಗ ಅವಳು, ನೋಡಿ ಮಾಮ್, ಅವನು ನನ್ನನ್ನು ರೇಗಿಸ್ತಾ ಇದ್ದಾನೆ, ನನಗೆ ಏಕೆ ರೇಗಿಸ್ತೀಯ ಅಂತ ಅವನ ಕಿವಿ ಹಿಂಡಿ ಅಂತ ಅವಳು ಹೇಳಿದಾಗ ಕಾವ್ಯರವರು ಅವಳನ್ನು ತಬ್ಬಿಕೊಂಡು, ಯಾವಾಗಲೂ ಹೀಗೇನೆ ನಗುನಗುತ್ತಾ ಖುಷಿಯಾಗಿರು. ಅವರು ಆ ರೀತಿ ಹೇಳುತ್ತಿರಬೇಕಾದರೆ ರಾಘವ್ ಅವರು ಅವಳ ಹತ್ತಿರ ಬಂದು, ನನ್ನ ಪ್ರಿನ್ಸೆಸ್ಗೆ ಯಾರ ದೃಷ್ಟಿ ಕೂಡ ಬೀಳದೇ ಇರಲಿ, ಚೆನ್ನಾಗಿರು ಮಗಳೇ, ಲೋಕದ ಖುಷಿನೂ ಕೂಡ ನಿನಗೆ ಸಿಗಲಿ, ಇನ್ನಿನ ಪಪ್ಪನನ್ನು ಮಾತ್ರ ಯಾವತ್ತೂ ಮರಿಬೇಡ ಅಂತ ಅವರು ಹೇಳಿದಾಗ ಅವಳು ಅವರನ್ನು ತಬ್ಬಿಕೊಂಡು, ಪಪ್ಪ, ನಿಮ್ಮನ್ನು ನಾನು ಮರೆಯಕ್ಕಾಗುತ್ತಾ? ಇವತ್ತು ನಿಮ್ಮಿಂದಲೇ ನನ್ನ ಚಿನ್ನು ನನಗೆ ಸಿಗೋ ಹಾಗೆ ಆಯಿತು. ದೊಡ್ಡಪ್ಪ ಎಲ್ಲ ಹೇಳಿದ್ರು, ಚಿಕ್ಕವಳಿದ್ದಾಗ ನಿಮ್ಮ ಪ್ರೀತಿಯಿಂದ ನಾನು ವಂಚಿತಳಾಗಿದೆ, ಆದರೆ ಇನ್ಮುಂದೆ ಹಾಗಾಗಲ್ಲ, ನೀವು ನನ್ನ ಜೊತೆನೇ ಇರಬೇಕು. ಇಲ್ಲ ಪ್ರಿನ್ಸಸ್, ಮಗಳು ಮದುವೆಯಾಗಿ ಹೋದ್ಮೇಲೆ ಮಗಳ ಮನೆಯಲ್ಲಿ ಯಾವತ್ತೂ ಇರಬಾರ್ದು, ನಾನು ಹೋಗಬೇಕು ಅಂತ ಹೇಳಿ ಕಾವ್ಯರವರ ಕಡೆ ನೋಡಿದರು. ನನ್ನಿಂದ ಯಾರ ಜೀವನ ಕೂಡ ಹಾಳಾಗಬಾರ್ದು. ಇಷ್ಟು ವರ್ಷ ಇವರೆಲ್ಲ ನನ್ನ ಹೆಂಡತಿ ಮತ್ತು ಮಗಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈಗ ನಾನು ಇವ್ರ ಮಧ್ಯೆ ಬಂದರೆ ಆ ದೇವರು ಕೂಡ ನನ್ನನ್ನು ಮೆಚ್ಚಲ್ಲ. ಯಾರಿಗೂ ತಿಳಿಯದ ಹಾಗೆ ನಾನು ಇಲ್ಲಿಂದ ಎಲ್ಲಾದರೂ ದೂರ ಹೊರಟು ಹೋಗಬೇಕು, ಆಗಲೇ ಎಲ್ಲ ಸರಿ ಹೋಗುದು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಮನೆ ಬಿಡಲು ನಿರ್ಧರಿಸಿದರು. ಕತೆ ಮುಂದುವರಿಯುವುದು. ರಾಘವ್ ಅವರು ಅಂದುಕೊಂಡಂತೆ ಯಾರಿಗೂ ಗೊತ್ತಾಗದ ಹಾಗೆ ಮನೆ ಬಿಟ್ಟು ಹೊರಟು ಹೋಗುತ್ತಾರೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.